ಸಮಾರಂಭದಲ್ಲಿ ಮಾನ್ಯ ಕೈಗಾರಿಕೆ ಸಚಿವರು ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ ರವರಿಗೆ, ನಮ್ಮ ವಿಜಯಪುರ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರವರಿಗೆ, ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಾದ ಶ್ರೀ ಆನಂದ್ ಕೆ ಸರ್ ರವರಿಗೆ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸರ್ ರವರಿಗೆ, ನಮ್ಮ ಬೆಳಗಾವಿ ಡಿವಿಷನ್ ಸರ್ಕಲ್ CCF ಸರ್ ಶ್ರೀ ಮಂಜುನಾಥ್ ಸರ್ ಅವರಿಗೆ ಮತ್ತು ಶ್ರೀ ಧ್ರುವ್ ರವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಶೇಷವಾಗಿ ಕೇಂದ್ರ ಬಿಂದು ಆದ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಬರಗಾಲ ಪೀಡಿತ ಪ್ರದೇಶ ಇತ್ತು. ಇಲ್ಲಿ ಸಾಮಾನ್ಯವಾಗಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತದೆ, ಕುಡಿಯೋ ನೀರ್ದು ಕೂಡ ಸಮಸ್ಯೆ ಇರ್ತಾಯಿದ್ದು. ಆದರೆ ವರ್ಷ 2016ರಂದು ಈ ನಾಡಿನ ಪುತ್ರ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಲ ಸಂಪನ್ಮೂಲ ಮಂತ್ರಿರಾದ ಒಂದು ವಿಷನ್ ನೋಡಿದರು. ಏನಂದರೆ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಅರಣ್ಯೀಕರಣ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಇರಿಗೇಷನ್ ವ್ಯವಸ್ಥೆ ಮಾಡಬೇಕು, ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಕುಡಿಯೋ ನೀರಿದು ವ್ಯವಸ್ಥೆ ಮಾಡಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂತಹ ಉದ್ದೇಶದಿಂದ ಕೋಟಿ ವೃಕ್ಷ ಅಭಿಯಾನ ಈ ಕಾರ್ಯಕ್ರಮವನ್ನು 2016 ವರ್ಷದಂದು ಆವತ್ತಿಂದ ಪ್ರಾರಂಭ ಮಾಡಿದರು. ಸರ್ದು ಈ ಪ್ರಯತ್ನದಿಂದ ಸುಮಾರು 2016 ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ 17,000 ಹೆಕ್ಟೇರ್ಸ್ಗಳಲ್ಲಿ ಅರಣ್ಯೀಕರಣ ಮಾಡಲಾಗಿದೆ. ಅದು ಕೂಡ ಹೆಮ್ಮೆದ ವಿಷಯ. ಈಗ ನೋಡಿ, ಈಗ ನಾವು ಎಲ್ಲರೂ ನೋಡ್ತಾ ಇದ್ದೀವಿ, ಲಾಸ್ಟ್ 2 ವರ್ಷ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಟೆಂಪ್ರೇಚರ್ ತುಂಬ ಅನುಕೂಲ ಆಗಿದೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೋಡಿದ್ದೀವಿ ಸರ್. ಲಾಸ್ಟ್ 10 ವರ್ಷ ಹಿಂದೆ ನಮ್ಮ ಜಿಲ್ಲೆಯಲ್ಲಿ 0.06 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಡಿಮೆ ಆಗಿದೆ ಸರ್. ಇದು ಒಂದು ಸರ್, ಎಲ್ಲ ಇನಿಷಿಯೇಟಿವ್ ತಮ್ಮ ಪ್ರಯತ್ನದಿಂದ, ತಮ್ಮ ಮಾರ್ಗದರ್ಶನ, ತಮ್ಮ ವಿಷನ್ ಜೊತೆಗೆ ಆಬ್ವಿಯಸ್ಲಿ ಈ ಕೆಲಸದಲ್ಲಿ ಸಹಕಾರ ಕೊಟ್ಟಿರುವ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ನಿಮ್ಮ ಪ್ರಯತ್ನ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಿಮ್ಮ ಪ್ರಯತ್ನ ಈಗ ನೋಡಿ, ನಾವೆಲ್ಲರೂ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಸಚಿವರು ನಿಮ್ಮ ಕಾಂಟ್ರಿಬ್ಯೂಷನ್ಸ್, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪ್ರಯತ್ನ ಗುರುತಿಸಿ ಇದು ಅವರ ವತಿಯಿಂದ, CSR ವತಿಯಿಂದ ನಿಮ್ಮಕ್ಕಾಗಿ ಒಂದು ಒಳ್ಳೆ ಕೆಲಸ ಕೂಡ ಮಾಡ್ತಿದ್ದರು. ಈಗ ನಾವು ನೇಚರ್ ನಮ್ಮ ತಾಯಿ, ನೇಚರ್ ನನ್ನ ತಾಯಿ. ಅವರು ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಮಗೆ ಎಲ್ಲ ಸೌಲಭ್ಯಗಳು ನೀಡುತ್ತದೆ. ಉದಾಹರಣೆಗೆ ಒಂದು ಒಳ್ಳೆಯ ಗಾಳಿ, ಏರ್ ಇರಲಿ, ವಾಟರ್ ಇರಲಿ, ಎಲ್ಲ ಥಿಂಗ್ಸ್ ನಮ್ಮ ನೇಚರ್ ನಮಗೆ ಕೊಡುತ್ತದೆ. ಅದೇ ರೀತಿ ಒಂದು ಜವಾಬ್ದಾರಿ, ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ, ಒಂದು ರೆಸ್ಪಾನ್ಸಿಬಲ್ ನಾಗರಿಕ ಆಗದ ನೇಚರ್ನು ಸಂರಕ್ಷಣೆ ಮಾಡಬೇಕು ಅಂತಹ ಕೂಡ ಒಂದು ನಮ್ಮ ಎಲ್ಲರೂ ಕೂಡ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 10 ವರ್ಷದಿಂದ ನಾವು ಎಲ್ಲರೂ ಒಂದು ಒಳ್ಳೆ ರೀತಿ ಅರಣ್ಯೀಕರಣ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆದು ಸಹಯೋಗ ತುಂಬ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಇನ್ನೂ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡೋಣ. ಮತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಶನ್ ಮಾಡೋಣ. ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಈಗ ನೋಡಿ, ಗ್ಲೋಬಲ್ ಮ್ಯಾಗಝೀನ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ಬಂದಿದೆ. ಅದು ಕೂಡ ನಮ್ಮೆಲ್ಲರಿಗೂ ಒಂದು ಹೆಮ್ಮೆದ ವಿಷಯ. ಅದೇ ರೀತಿ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ಈ ಹಸಿರೀಕರಣ ಆಗಬೇಕು, ಅರಣ್ಯೀಕರಣ ಆಗಬೇಕು ಅಂತಹ ಉದ್ದೇಶದಿಂದ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮ ಎಲ್ಲರಿಗೂ ನಾನು ಶುಭಾಶಯ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.